ಈ ವಿಡಿಯೋದಲ್ಲಿ ನೈಜ ಘಟನೆಗಳನ್ನು ಆಧಾರಿತವಾಗಿ ಇಟ್ಕೊಂಡು ಯಾವ್ಯಾವ ಸಿನಿಮಾಗಳನ್ನು ತೆಗೆದಿದ್ದಾರೆ ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಸೈನೈಡ್ 2006ರಲ್ಲಿ AMR ರಮೇಶ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ರವಿ ಕಾಳೆ, ರಂಗಾಯಣ ರಘು, ತಾರಾ ಅವರು ಅಭಿನಯಿಸಿದರು. ರಾಜೀವ್ ಗಾಂಧಿ ಅವರ ಮರ್ಡರ್ ಮಿಸ್ಟ್ರಿಯನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಿದರು. ರಂಗಾಯಣ ರಘು ಅವರಿಗೆ ಈ ಸಿನಿಮಾ ಮೂಲಕ ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ಕೂಡ ಸಿಕ್ಕಿತ್ತು. ಇದು ಒಂದು ರಂಗಾಯಣ ರಘು ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ತಂದುಕೊಟ್ಟ ಸಿನಿಮಾ. ತಾಜ್ ಮಹಲ್ 2008ರಲ್ಲಿ R ಚಂದ್ರು ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಇದು. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಅಜಯ್ ಕೃಷ್ಣರಾವ್, ಪೂಜಾ ಗಾಂಧಿಯವರು ಅಭಿನಯಿಸಿದರು. R ಚಂದ್ರು ಅವರ ಗೆಳೆಯನ ನೈಜ ಘಟನೆಗಳನ್ನು ಆಧಾರಿತವಾಗಿ ಇಟ್ಕೊಂಡು ಈ ಸಿನಿಮಾನ ತೆಗೆಯಲಾಗಿದೆ. ಎದೆಗಾರಿಕೆ ಸುಮನ್ ಕಿತ್ತೂರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. 2012ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಆದಿತ್ಯ ಅವರು ಅಭಿನಯಿಸಿದರು. 90ರ ದಶಕದ ಅಂಡರ್ವರ್ಲ್ಡ್ ಡಾನ್ಗಳಾದ ಶ್ರೀಧರ್, ಮುತ್ತಪ್ಪ ರೈ, ಬಚ್ಚನ್ ಅವರ ಜೀವನ ಆಧಾರಿತ ಸಿನಿಮಾ ಇದು. ಕೈವಾ 2023ರಲ್ಲಿ ರಿಲೀಸ್ ಆದ ಸಿನಿಮಾ. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಧನ್ವೀರ್ ಮತ್ತು ಮೇಘಾ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದರು. ಬೆಂಗಳೂರಿನಲ್ಲಿ 12 ಸೆಪ್ಟೆಂಬರ್ 1983ರಲ್ಲಿ ನಡೆದ ನೈಜ ಘಟನೆಗಳನ್ನು ಆಧಾರಿತವಾಗಿ ಇಟ್ಕೊಂಡು ಸಿನಿಮಾನ ತೆಗೆಯಲಾಗಿದೆ. ಹೆಡ್ ಬುಷ್ 2022ರಲ್ಲಿ ಶೂನ್ಯ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಡಾಲಿ ಧನಂಜಯ್, ಲೂಸ್ ಮಾದ ಯೋಗಿ ಅವರು ಕಾಣಿಸಿಕೊಂಡಿದ್ದರು. ಆಗಿನ ಕಾಲದ ಅಂಡರ್ವರ್ಲ್ಡ್ ಡಾನ್ ಆದ ಜಯರಾಜ್ ಅವರ ಜೀವನಾಧಾರಿತ ಸಿನಿಮಾ ಇದು. ಡೆಡ್ಲಿ ಸೋಮ 2005ರಲ್ಲಿ ರವಿ ಶ್ರೀವತ್ಸ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಆದಿತ್ಯ ಮತ್ತು ರಕ್ಷಿತಾ ಅವರು ಅಭಿನಯಿಸಿದರು. ಆಗಿನ ಕಾಲದ ಅಂಡರ್ವರ್ಲ್ಡ್ ಡಾನ್ ಆದ ಡೆಡ್ಲಿ ಸೋಮ ಅವರ ಜೀವನಾಧಾರಿತ ಸಿನಿಮಾ ಇದು. ಅಟ್ಟಹಾಸ AMR ರಮೇಶ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಿಶೋರ್, ಅರ್ಜುನ್ ಸರ್ಜಾ, ರವಿ ಕಾಳೆ ಅವರು ಅಭಿನಯಿಸಿದರು. ಈ ಸಿನಿಮಾವನ್ನು ನಟೋರಿಯಸ್ ಕಾಡುಗಳ ವೀರಪ್ಪನ್ ಅವರ ಜೀವನಾಧಾರಿತ ಸಿನಿಮಾ ಇದು. ಕಿಲ್ಲಿಂಗ್ ವೀರಪ್ಪನ್ ರಾಮ್ ಗೋಪಾಲ್ ವರ್ಮಾ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಶಿವರಾಜ್ ಕುಮಾರ್, ಸಂಚಾರಿ ವಿಜಯ್, ಯಜ್ಞಾ ಶೆಟ್ಟಿಯವರು ಅಭಿನಯಿಸಿದರು. ಇದು ಕೂಡ ಕಾಡುಗಳ ವೀರಪ್ಪನ್ ಅವರ ಜೀವನಾಧಾರಿತ ಸಿನಿಮಾ. ಈ ಸಿನಿಮಾದಲ್ಲಿ ಫುಲ್ ಡೀಟೇಲ್ ಆಗಿ ಅವರ ಜೀವನ ಶೈಲಿಯನ್ನು ತೋರಿಸಲಾಗಿದೆ. ಇವಿಷ್ಟು ನೈಜ ಘಟನೆಗಳ ಆಧಾರಿತ ಸಿನಿಮಾಗಳು. ಮುಂದೆ ಬರುವ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಷನ್ ಒತ್ತಿ ಚಾನಲ್ಗೆ ಸಪೋರ್ಟ್ ಮಾಡಿ.